ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂಥ ಪ್ಲೇಸು ಉಡುಪಿ. ಇದನ್ನು ಚಂದ್ರನ ನಾಡು ಅಂತಾರೆ. ನಕ್ಷತ್ರಗಳ ದೊರೆ ಚಂದ್ರ ಅಂತ ಕರಿತೀವಲ್ಲ ನಾವು, ಆ ಚಂದ್ರನ ಒಂದು ನಾಡು ಅಂತ ಕರೀತಾರೆ. ಚಂದ್ರ ಇಲ್ಲಿ ಬಂದುಬಿಟ್ಟು ಶಿವನಲ್ಲಿ ತಪಸ್ಸು ಮಾಡಿಬಿಟ್ಟು ತನಗೆ ಬೇಕಾಗಿದ್ದಂತಹ ವರಗಳನ್ನು ಪಡ್ಕೊಂಡಿದ್ದಂತೆ. ಅಂಥ ಒಂದು ಪ್ಲೇಸು ಉಡುಪಿ. ಉಡುಪಿಯಿಂದಾಗ ನಮ್ಮೆಲ್ಲರಿಗೂ ನೆನಪಾಗೋದು ಶ್ರೀಕೃಷ್ಣ ಮಠ. ಆ ಒಂದು ಶ್ರೀಕೃಷ್ಣ ಮಠದ ಲಾಗನ್ನು ಮಾಡಬೇಕು ಅಂತ ಇವತ್ತು ನಾನು ಉಡುಪಿಗೆ ಬಂದಿದ್ದೀನಿ. ಬನ್ನಿ ಉಡುಪಿಯ ಶ್ರೀಕೃಷ್ಣ ಮಠದ ಬಗ್ಗೆ ತಿಳ್ಕೊಳ್ಳೋಣ. ಗುರು, ಇವಾಗ ನಾನು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿರುವಂತಹ ರಥ ಬೀದಿಯಲ್ಲಿ ನಿಂತ್ಕೊಂಡಿದ್ದೀನಿ. ಅಂದರೆ ರಥವನ್ನು ಎಳೆಯುವಂಥ ಸ್ಥಳ. ಇಲ್ಲಿ ಉಡುಪಿಯಲ್ಲಿ 2 ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ. ಆ ಜಾತ್ರೆ 2 ವರ್ಷಕ್ಕೊಮ್ಮೆನೇ ಏನಕ್ಕೆ ಮಾಡ್ತಾರೆ, ಮತ್ತು ಈ ರಥ ಬೀದಿ ಏನಕ್ಕೆ ಮಾಡಿದ್ದಾರೆ ಎಲ್ಲ ನೋಡೋಣ ಬನ್ನಿ. ಇವಾಗ ನನ್ನ ಹಿಂದ್ಗಡೆ ಕಾಣ್ತಾ ಇರೋದು ಇದು ಉಡುಪಿಯ ಶ್ರೀಕೃಷ್ಣ ಮಠದ ರಥ. ಈ ರಥನ ಈ ಬೀದಿಯ ಸುತ್ತಮುತ್ತಲೂ ಎಳಿತಾರೆ. ಈ ಬೀದಿಯಲ್ಲಿ ಸುಮಾರು 8 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಪ್ರತಿ 2 ವರ್ಷಕ್ಕೊಮ್ಮೆ ಆಗುವಂಥ ಜಾತ್ರೆಯಲ್ಲಿ ಪ್ರತಿ 8 ಮಠದ ಪ್ರತಿಯೊಂದು ಮಠಕ್ಕೂ ಕೂಡ ಪ್ರತಿ 2 ವರ್ಷಕ್ಕೊಮ್ಮೆ ಈ ಮಠದ ಉಸ್ತುವಾರಿಯನ್ನು ನೀಡ್ತಾರೆ. ಈ ಉಸ್ತುವಾರಿ ನೀಡುವಂಥ ಒಂದು ಸಂದರ್ಭವನ್ನೇ ಜಾತ್ರೆಯಾಗಿ ಅಥವಾ ತೇರನ್ನು ಎಳೆಯೋ ಮುಖಾಂತರ ಉಸ್ತುವಾರಿ ನೀಡೋದ್ರಿಂದ ಇದನ್ನು ಜಾತ್ರೆ ಅಂತ ಕರೀತಾರೆ. ಶ್ರೀಕೃಷ್ಣ ಮಠದಲ್ಲಿ ಇದು ತುಂಬ ವರ್ಷಗಳಿಂದ, ಅಂದರೆ ಹಳೆಯ ಕಾಲದಿಂದನೂ ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿ. ಗುರು, ರಥನ ನೋಡಿದಾಯಿತು, ರಥ ಬೀದಿನ ನೋಡಿದಾಯಿತು, ಮತ್ತು ಇಲ್ಲಿದ್ದಂಥ ಆಡಳಿತ ಪದ್ಧತಿ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇನ್ನು ಶ್ರೀಕೃಷ್ಣ ಮಠದಲ್ಲಿರುವಂಥ ಕೃಷ್ಣನ ಬಗ್ಗೆ ಮಾತಾಡುವಂಥ ನೋಡ್ತಾ ಇದ್ದೀರಾ. ಹೌದು, ಶ್ರೀಕೃಷ್ಣ ಮಠದಲ್ಲಿರುವಂಥ ಕೃಷ್ಣನ ಒಂದು ಮೂರ್ತಿ ಇದೆಯಲ್ಲ, ಈ ಮೂರ್ತಿ ಬಂದ್ಬಿಟ್ಟು ಸ್ವತಃ ದ್ವಾರಕದಿಂದ ತಂದಿರುವಂಥ ಮೂರ್ತಿ. ಹೇಗೆ ಅಂತ ನೀವು ನೋಡೋದಾದರೆ, ಆ ದ್ವಾರಕದಲ್ಲಿ ರುಕ್ಮಿಣಿ ಕೃಷ್ಣನನ್ನು ಪೂಜೆ ಮಾಡ್ತಾ ಇರ್ತಾಳೆ. ಈ ಸಮಯದಲ್ಲಿ ರುಕ್ಮಿಣಿ ಕೃಷ್ಣನನ್ನು ನಾನು ಬಾಲ್ಯದ ಸ್ಥಿತಿಯಲ್ಲಿ ನೋಡಬೇಕು, ಬಾಲ್ಯಕೃಷ್ಣನನ್ನು ನೋಡಬೇಕು, ಬಾಲಕೃಷ್ಣನನ್ನು ನೋಡಬೇಕು ಅಂತ ಹೇಳಿದಾಗ ರುಕ್ಮಿಣಿಯ ತಂದೆ ವಿಶ್ವಕರ್ಮನನ್ನು ಕರೆಸಿಬಿಟ್ಟು ಬಾಲಕೃಷ್ಣನ ಮೂರ್ತಿಯನ್ನು ಕೆತ್ತನೆ ಮಾಡಿಸ್ತಾರೆ. ಈ ರೀತಿ ಕೆತ್ತನೆ ಮಾಡಿಸಿದಾಗ ಒಂದು ಬಾಲಕೃಷ್ಣನ ಮೂರ್ತಿಯನ್ನು ಈ ರೀತಿ ವಿಶ್ವಕರ್ಮ ರುಕ್ಮಿಣಿಗೆ ಕೆತ್ತನೆ ಮಾಡಿಕೊಟ್ಟಾಗ ಆ ಮೂರ್ತಿಯನ್ನು ರುಕ್ಮಿಣಿ ದೇವಿ ಇಟ್ಬಿಟ್ಟು ಪೂಜೆನ ಮಾಡ್ತಾ ಇರ್ತಾಳೆ. ಈ ರೀತಿ ಪೂಜೆ ಮಾಡಿದಂತಹ ಮೂರ್ತಿ ನಂತರ ದ್ವಾರಕ ಸಮುದ್ರದಲ್ಲಿ ಮುಳುಗೋದಾಗ ಆ ಮೂರ್ತಿ ಕೂಡ ಸಮುದ್ರದಲ್ಲಿ ಮುಳುಗೋಗುತ್ತೆ. ದ್ವಾರಕದಲ್ಲಿ ಮುಳುಗೋಯ್ತು ಸಮುದ್ರದೊಟ್ಟಿಗೆ ಮೂರ್ತಿ, ಅದರಲ್ಲಿದ್ದಂತಹ ದೇವಸ್ಥಾನದ ಅವಶೇಷಗಳು ಎಲ್ಲವೂ ಕೂಡ ಮುಳುಗೋಗುತ್ತೆ. ಮುಳುಗೋದ ಆದಮೇಲೆ ಕೆಲವೊಂದಷ್ಟು ಸಮಯ ಕಳೆದ ಮೇಲೆ ಒಬ್ಬ ನಾವಿಕನಿಗೆ ಆ ಮೂರ್ತಿ ಸಿಗುತ್ತೆ. ಸಿಕ್ಕಂಥ ಮೂರ್ತಿಯನ್ನು ನಾವಿಕ ತೆಗೆದುಕೊಂಡು ಕರಾವಳಿ ಕಡೆಗೆ, ಅಂದರೆ ಈ ಭಾಗದ ಕಡೆಗೆ ಬರ್ತಾ ಇರ್ತಾನೆ. ಬರ್ತಾ ಇದ್ದಂಥ ಸಮಯದಲ್ಲಿ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳು, ಸುನಾಮಿ, ಈ ರೀತಿ ಎಲ್ಲ ಒಂದಷ್ಟು ಭಯಭೀತ, ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳು, ಸುನಾಮಿ ಹೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಭಯಭೀತ ಆದಂತಹ ನಾವಿಕ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಸಮಯದಲ್ಲಿ ಸಮುದ್ರದ ದಡದಲ್ಲಿ ಕೂತ್ಕೊಂಡಿದ್ದಂತಹ ಮಧ್ವಾಚಾರ್ಯರು ತಮ್ಮ ತಪಸ್ಸಿನ ಫಲವಾಗಿ ಆ ಒಂದು ನಾವಿಕನನ್ನು ಸೇಫಾಗಿ ದಡನ ಸೇರಿಸ್ತಾರೆ. ಈ ರೀತಿ ನಾವಿಕನನ್ನು ಸೇಫಾಗಿ ದಡ ಸೇರಿಸಿದ್ರು ಅನ್ನೋ ಕಾರಣಕ್ಕೆ ನಾವಿಕ ತನ್ನಲ್ಲಿದ್ದಂತಹ ಬಾಲಕೃಷ್ಣನ ಮೂರ್ತಿಯನ್ನು ಮಧ್ವಾಚಾರ್ಯರಿಗೆ ಕೊಡ್ತಾನೆ. ಮಧ್ವಾಚಾರ್ಯರು ಆ ರೀತಿ ತೆಗೆದುಕೊಂಡು ಬಂದಂತಹ ಬಾಲಕೃಷ್ಣನ ಮೂರ್ತಿನ ತಗೊಂಡು ಬಂದು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡ್ತಾ ಬರ್ತಾರೆ. ಇನ್ನು ಮಧ್ವಾಚಾರ್ಯರು ಪೂಜೆ ಮಾಡ್ತಾ ಬರ್ತಿದ್ರು ಅನ್ನೋ ಕಾರಣಕ್ಕೆ ಈ ದೇವಸ್ಥಾನ ಫೇಮಸ್ ಆಗ್ತಾ ಬರುತ್ತೆ. ಜನ ಇದನ್ನು ಗುರುತಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ದೇವಸ್ಥಾನ ಶ್ರೀಕೃಷ್ಣ ಮಠ ಆಗಿ ಪರಿವರ್ತನೆ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಒಂದು ಶ್ರೀಕೃಷ್ಣ ಮಠನ ತುಂಬಾ ಆರಾಧ್ಯ ಸ್ಥಳ ಅಂತ ಹೇಳ್ಬಿಟ್ಟು ಎಲ್ಲ ಹಿಂದೂ ಧರ್ಮದವರು ನಂಬುವಂಥ ಒಂದು ಪ್ಲೇಸು, ನಂಬುವಂಥ ಒಂದು ಸ್ಥಳ. ಹಿಂದೂ ಧರ್ಮದ ಒಂದು ಪವಿತ್ರ ಸ್ಥಳಗಳಲ್ಲಿ ಇದನ್ನು ಕೂಡ ಇವಾಗ ಸೇರ್ಪಡೆ ಮಾಡಿದ್ದಾರೆ. ಅಂದರೆ ಜನ ಎಲ್ಲ ನಂಬುತ್ತಾರೆ ಇದೆ ಈ ಒಂದು ದೇವಸ್ಥಾನವನ್ನು. ಶ್ರೀಕೃಷ್ಣ ನೆಲೆಸಿದ್ದಾನೆ, ಶ್ರೀಕೃಷ್ಣನ ವಾಸಸ್ಥಾನ ಅಂತ ಹೇಳ್ಬಿಟ್ಟು ಜನ ನಂಬೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಗುರು, ಇನ್ನು ಇಷ್ಟೆಲ್ಲ ಆದಮೇಲೆ ಮಧ್ವಾಚಾರ್ಯರ ಬಗ್ಗೆ ನೋಡೋದಾದರೆ, ಮಧ್ವಾಚಾರ್ಯರ ತಂದೆಯವರು ಅನಂತೇಶ್ವರ
ದೇವರಲ್ಲಿ ತುಂಬಾ ದೊಡ್ಡ ಭಕ್ತಿಯನ್ನು ಹೊಂದಿರ್ತಾರೆ. ಈ ರೀತಿ ಪ್ರತಿದಿನವೂ ಕೂಡ ಅನಂತೇಶ್ವರ ದೇವರನ್ನು ಪೂಜೆ ಮಾಡ್ತಾ ಬರ್ತಾ ಇರ್ತಾರೆ. ಆ ರೀತಿ ಮಧ್ವಾಚಾರ್ಯರ ತಂದೆಯವರು ಪೂಜೆ ಮಾಡ್ತಾ ಬರ್ತಾ ಇದ್ದಂಥ ಅನಂತೇಶ್ವರ ದೇವಸ್ಥಾನ ಇದು. ಗುರು ಇನ್ನು ಇದು ಬರೀ ಮಧ್ವಾಚಾರ್ಯರ ತಂದೆಯವರು ಪೂಜೆ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ ಅನಂತೇಶ್ವರ ದೇವಸ್ಥಾನ ಮಾತ್ರ ಅಷ್ಟೇ ಅಲ್ಲ, ತುಂಬ ಹಳೆಯ ಕಾಲದ ದೇವಸ್ಥಾನ. ಆ ಕಾಲದಲ್ಲಿ ಸುನಾಮಿ ಪ್ರಳಯಗಳು ಏನಾದರೂ ಬರ್ತಾಯಿದ್ರೆ ಮುಂಚೆನೇ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಮುನ್ಸೂಚನಾ ದಿಕ್ಸೂಚಿ ಇರುವಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರಳಯ ಸುನಾಮಿಗಳ ಬಗ್ಗೆ ಮುಂಚೆನೇ ಗೊತ್ತಾಗುತ್ತಂತೆ. ಆ ದಿಕ್ಸೂಚಿ ಇತ್ತಂತೆ. ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಗೊತ್ತಾಗಲಿಲ್ಲ. ತುಂಬ ಹೊತ್ತು ಹುಡುಕಾಡಿದೆ, ಗೊತ್ತಾಗಲಿಲ್ಲ. ಇಷ್ಟು ಬಿಟ್ಟು ಮತ್ತು ಶ್ರೀಕೃಷ್ಣ ಮಠ ಏನಕ್ಕೆ ಫೇಮಸ್ಸು ಅಂತಂದರೆ ದಾಸ ಸಾಹಿತ್ಯ ಹುಟ್ಕೊಂಡಿದ್ದಂಥ ಪ್ಲೇಸ್ ಇದು. ದಾಸ ಸಾಹಿತ್ಯ ಹುಟ್ಟಿದ್ದು ಇಲ್ಲೇ ಅಂತ ಹೇಳಲಾಗುತ್ತೆ. ಮೊದಲಿಗೆ ಇಲ್ಲಿ ದಾಸ ಸಾಹಿತ್ಯವನ್ನು ಪ್ರಾರಂಭ ಮಾಡಿದ್ದು ವಾದಿರಾಜರು ಇದೇ ಸ್ಥಳದಲ್ಲಿ ದಾಸ ಸಾಹಿತ್ಯ ಕೀರ್ತನೆಗಳನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಾದಿರಾಜರಿಗೆ ತುಂಬಾ ಪ್ರಿಯವಾದಂತಹ ಶಿಷ್ಯರುಗಳಲ್ಲಿ ಪುರಂದರದಾಸರು ಮತ್ತು ಕನಕದಾಸರು ಇಬ್ಬರು ಕೂಡ ಬರ್ತಾರೆ. ಕನಕದಾಸರು ತುಂಬಾ ಪ್ರಿಯವಾದರು ಅನ್ನೋ ಕಾರಣಕ್ಕೆ ಕನಕದಾಸರನ್ನು ವಾದಿರಾಜರು ಕರೆಸ್ಕೋತಾರೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ. ಈ ರೀತಿ ಕನಕದಾಸರನ್ನು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಕರೆಸ್ಕೊಂಡಾಗ ಕನಕದಾಸರನ್ನು ಗರ್ಭಗೃಹದಲ್ಲಿ ಬಿಡೋದಿಲ್ಲ. ಆ ಸಮಯದಲ್ಲಿ ಕನಕದಾಸರು ತಮ್ಮ ಭಕ್ತಿಯಿಂದ ಕೀರ್ತನೆಗಳನ್ನು ಹಾಡಿ ಶ್ರೀಕೃಷ್ಣನನ್ನೇ ತನ್ನ ಕಡೆಗೆ ತಿರುಗಿಸಿಕೊಂಡ್ರು, ಶ್ರೀಕೃಷ್ಣನನ್ನು ತನ್ನ ಕಡೆಗೆ ದರ್ಶನ ಕೊಡೋ ರೀತಿ ಮಾಡಿಕೊಂಡ್ರು ಅನ್ನೋ ಕಾರಣಕ್ಕೆ ಇಲ್ಲಿ ಶ್ರೀಕೃಷ್ಣ ಮಠದ ಒಂದು ದೇವಸ್ಥಾನದಲ್ಲಿ ಕನಕನ ಕಿಂಡಿ ಅಂತ ಇವತ್ತಿಗೂ ಕೂಡ ಫೇಮಸ್ ಇದೆ. ಅದನ್ನು ನೋಡೋದಕ್ಕೆ ಜನ ಎಲ್ಲೆಲ್ಲಿಂದನೂ ಬರ್ತಾರೆ. ಗುರು ಇನ್ನು ಇದೇ ಜಾಗದಲ್ಲಿ ತಿಮ್ಮಪ್ಪ ನಾಯಕ ಆಗಿದ್ದಂಥ ಹುಡುಗ ಕನಕದಾಸ ಆಗಿ ಬದಲಾಗಿದ್ದು. ತಿಮ್ಮಪ್ಪ ನಾಯಕರನ್ನ ಕನಕದಾಸರನ್ನಾಗಿ ವಾದಿರಾಜರು ಪರಿವರ್ತನೆ ಮಾಡಿದಂಥ ಜಾಗ ಅಂತ ಹೇಳಲಾಗುತ್ತೆ. ಸಾಕಷ್ಟು ದಾಸರು ತಮ್ಮ ದಾಸ ದೀಕ್ಷೆಯನ್ನ ಪಡೆದಂತಹ ಸ್ಥಳ ಅಂತಲೂ ಕೂಡ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಕೃಷ್ಣನ ದೇವಸ್ಥಾನದ ಪಕ್ಕವೇ ಒಂದು ಸರೋವರ ಇದೆ. ಸರೋವರದ ಮಧ್ಯಭಾಗದಲ್ಲಿ ಮಧ್ವಾಚಾರ್ಯರನ್ನು ಪ್ರತಿಷ್ಠಾಪಿಸಿ ಪ್ರತಿನಿತ್ಯವೂ ಕೂಡ ಮಧ್ವಾಚಾರ್ಯರಿಗೆ ಪೂಜೆ ಮಾಡಲಾಗುತ್ತೆ. ಅದೇ ರೀತಿ ಅನಂತೇಶ್ವರಿಗೂ ಪೂಜೆ ಮಾಡಲಾಗುತ್ತೆ. ಚಂದ್ರಮೌಳೇಶ್ವರ ಅಂತ ದೇವಸ್ಥಾನ ಇದೆಯಲ್ಲ, ಇವಾಗ ಹಿಂದ್ಗಡೆ ಕಾಣ್ತಾ ಇರೋದು, ಈ ದೇವಸ್ಥಾನಕ್ಕೂ ಕೂಡ ಪ್ರತಿದಿನ ಪೂಜೆ ಆಗುತ್ತೆ. ಶ್ರೀಕೃಷ್ಣನ ಮಠದಲ್ಲಿ ಅಂದರೆ ಶ್ರೀಕೃಷ್ಣನ ಗರ್ಭಗೃಹದಿಂದ ಬೆತ್ತವನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡ್ತಾರೆ. ಅಂದರೆ ಸಾಕ್ಷಾತ್ ಶ್ರೀಕೃಷ್ಣನೇ ಬಂದು ಪೂಜೆ ಮಾಡಿ ಹೋಗ್ತಾನೇನೋ ಅನ್ನೋ ರೀತಿಯಲ್ಲಿ ಪೂಜೆ ಮಾಡುವಂಥ ಪದ್ಧತಿ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ.